ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನೇ ತಾನ್ವಿ. ವೆಲ್ಕಮ್ ಟು ಮೈ ಚಾನಲ್. ಅರೌಂಡ್ 5 o'clock ಹಾಗೆ ನಾವು ಮನೆ ಬಿಟ್ವಿ. ಇಟ್ ವಾಸ್ ಅ ಸ್ಮಾಲ್ ಟ್ರಿಪ್ ಟು ಕೇರಳ. ಅಲ್ಲೊಂದು ಬ್ರೇಕ್ ತೊಗೊಂಡ್ವಿ ಕಾಫಿ ಟೀಗೆ, ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಇದೊಂದು ಸರ್ಪ್ರೈಸ್ ಟ್ರಿಪ್ ಕೂಡ. ನಿರ್ಮಲ್ ಅವ್ರು ನಮಗೆ ಕ್ಯಾಶುವಲಾಗೆ ಗುರುವಾಯೂರು ಟೆಂಪಲ್ ಅಂತ ಹೇಳಿದ್ದು, ಬಟ್ ನಮ್ಮ ಅನಂತ ಪದ್ಮನಾಭ ಟೆಂಪಲ್ಗೂ ಕರ್ಕೊಂಡು ಹೋಗಿದ್ರು. ಗುರುವಾಯೂರಿಂದ ತ್ರಿವೆಂಡ್ರಮ್ಗೆ ಎಕ್ಸ್ಟ್ರಾ 7 to 6 hours ಎಕ್ಸ್ಟ್ರಾ ಜರ್ನಿ ಆಗಿರುತ್ತೆ. ಗುಹಾನ್ ಅವಾಗ ತಾನೇ ಎದ್ದಿದ್ದಾನೆ, ಬಟ್ ಈ ಟ್ರಾವೆಲಲ್ಲೇ ಗುಹಾನ್ ಹಾರ್ಡ್ಲಿ ಒಂದು 15 minutes ಫೋನ್ ನೋಡಿರ್ತಾನೆ ಅಷ್ಟೇ. ಎಳ್ನೀರು ಕುಡ್ದು ಬ್ರೇಕ್ಫಾಸ್ಟ್ ಮಾಡಿ ನಾನು ಗುಹಾನ್ ಒಂದು ನ್ಯಾಪ್ ತೊಗೊಂಡು ಎದ್ದೇಳ್ಬಿಟ್ವಿ. ಬಿಕಾಸ್ ಪ್ರೀವಿಯಸ್ ಡೇ ನಾನೇನು ಪ್ಯಾಕಿಂಗ್ ಮಾಡಿರಲಿಲ್ಲ, ರಾತ್ರಿ ಫುಲ್ ಪ್ಯಾಕಿಂಗ್ ಮಾಡಬೇಕಾಗಿತ್ತು. ಗುಹಾನ್ ಫುಲ್ ಎನರ್ಜಿ ಮೂಡ್ ಆನ್, ಚೆನ್ನಾಗಿ ಆಟಾಡ್ತಿದ್ದ ಕಾರಲ್ಲೇ, ಹಿಂದೆ ಹೋಗೋದು ಮುಂದೆ ಬರೋದು. ಗುಹಾನೇ ನಮ್ಮ ಫುಲ್ ಎಂಟರ್ಟೈನ್ಮೆಂಟ್. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡ್ವಿ. ಫಾಗ್ ಇನ್ನೂ ಬೆಟ್ಟಗಳನ್ನ ಕವರ್ ಮಾಡ್ಕೊಂಡೇ ಇದೆ. ಮಧ್ಯಾಹ್ನ ಹಾಕಿದ್ರೂ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ 5 o'clock ಸ್ಟಾರ್ಟ್ ಆಗಿದೆ, ಇವಾಗ ಈವ್ನಿಂಗ್ ಆಲ್ರೆಡಿ 5 o'clock 5:30 ಆಗ್ತದೆ. ಇನ್ನೂ ರೀಚೇ ಆಗಿಲ್ಲ. ನಾವು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇಲ್ಲೊಂದು ಹೋಟೆಲಲ್ಲೇ ನೈಟ್ ಡಿನ್ನರ್ಗಂತ ನಿಲ್ಸಿದ್ವಿ. ಆ ಹೋಟೆಲ್ ಮುಂದೆ ಇರೋ ರೋಡು ಸಖತ್ ಚಿಕ್ಕದು, ಸ್ಲೋಪಿ ಆಗಿದೆ. ವೆಹಿಕಲ್ಸ್, ಕಾರು, ಟ್ರಕ್ಸ್ ಎಲ್ಲ ತುಂಬ ಸ್ಪೀಡಾಗಿ ಬರ್ತಿತ್ತು. ಆ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಸಖತ್ ಸ್ಕೇರಿಯಾಗಿ ಅನಿಸ್ತಿದೆ. ಇಲ್ಲೇ ಒಂದು 10-10:30 ಆಗ್ತಿತ್ತು. ಗುಹಾನ್ಗೆ ಆಲ್ರೆಡಿ ನಿದ್ದೆ ಬರ್ತಿದೆ. ನಾವು ಇವಾಗ ತಾನೇ ತ್ರಿವೆಂಡ್ರಮ್ಗೆ ಎಂಟರ್ ಆದ್ವಿ. ಇಲ್ಲಿ ಮಳೆ ಬರ್ತದೆ. ಬ್ಯಾಂಗ್ಳೂರ್ ಟೆಂಪ್ರೇಚರ್ಗೂ ಇಲ್ಲಿ ಕೇರಳನ್ ಟೆಂಪ್ರೇಚರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ರೂಮ್ ಬುಕ್ ಮಾಡಿದ್ದಾರೆ. ರೂಮಲ್ಲಿ ಸ್ಟೇ ಆಗಿ ಬೆಳಗ್ಗೆ 6 o'clockಗೆ ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಮಾರ್ನಿಂಗ್ 6 o'clockಗೆ ರೆಡಿಯಾಗಿ ಟೆಂಪಲ್ಗೆ ಹೋದ್ವಿ. ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಅನಂತ ಪದ್ಮನಾಭ ಟೆಂಪಲ್ ಟೈಮಿಂಗ್ಸ್. ದರ್ಶನ ಟೈಮಿಂಗ್ಸ್ ಡೈಲಿ ಚೇಂಜ್ ಆಗುತ್ತೆ ಪೂಜಾ ಶೆಡ್ಯೂಲ್ ಮೇಲೆ. ಸೊ ಆಲ್ವೇಸ್ ಚೆಕ್ ದಿ ಟೈಮ್. ನಮಗೆ ಬೇಕಾಗಿದ್ದು 500 rupees ದರ್ಶನ. ಅದು ಪರ್ ಪರ್ಸನ್ 500 ಚಾರ್ಜ್ ಮಾಡ್ತಾರೆ. ಬಟ್ 6:40 ಒಳಗಡೆ ಹೋಗಿ ಟಿಕೆಟ್ ತೊಗೋಬೇಕಾಗಿತ್ತು. ನಮಗೆ ಲೇಟ್ ಆಗಿತ್ತು, ಬೇಗ ಹೋಗಿದ್ರು ಲೇಟ್ ಆಯಿತು. ಸೊ ನಮ್ಗೆ ಆ ಟಿಕೆಟ್ ಸಿಕ್ಕಿಲ್ಲ. ಸೊ ಸ್ವಲ್ಪ ಟೈಮ್ ಟೆಂಪಲ್ ಸರೌಂಡಿಂಗಲ್ಲೇ ಓಡಾಡ್ಕೊಂಡು ಇದ್ವಿ. ಸ್ವಿಮ್ಮಿಂಗ್ ಹೊಡಿತೀಯ ನೀನು? ಸ್ವಿಮ್ಮಿಂಗ್ ಬರ್ತದ ನಿಂಗೆ? ಸ್ವಿಮ್ಮಿಂಗ್ ಕೈಗೆ ಇನ್ನು ಮೊಮ್ಮಗಳಿಗೆ ಬಂದು ತಗೋಬೇಕಪ್ಪ ಅಂದಿಕ್ಕೆ ಕಮ್ಮಿ ಮಾಡ್ದ ಕಾರು. ಒಂದು ಮಗು 7:30 ಹಾಗೆ ಹೋಟೆಲ್ಗೆ ಹೋದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಗುಹಾನ್ ಆಲ್ರೆಡಿ ಒಂದು ರೌಂಡ್ ಶಾಪಿಂಗ್ ಮಾಡಿಬಿಟ್ಟಿದ್ದಾನೆ ಅವ್ನ ಟಾಯ್ಸ್ಗೆ. ಅಲ್ಲಿ ಅದನ್ನ ಜೊತೆ ಆಟಾಡ್ಕೊಂಡು ಕೂತಿದ್ದಾನೆ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಕಂಪಲ್ಸರಿ ಸ್ಯಾರಿ ಹಾಕೊಂಬರ್ಬೇಕು. ನನಗೆ ಸ್ಯಾರಿ ತೊಗೊಂಡು ಬಂದಿಲ್ಲ. ನಮ್ಗೆ ಗೊತ್ತಿಲ್ವಲ್ಲ ಇಲ್ಲಿ ತ್ರಿವೆಂಡ್ರಮ್ಗೆ ಬರ್ತೀವಿ ಅಂತ. ಇದೊಂದು ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿದ್ರಿಂದ ನಾನು ಏನು ಸೀರೆ ತಂದಿರಲಿಲ್ಲ, ಬಟ್ ಎಕ್ಸ್ಟ್ರಾ ಒಂದು ಡ್ರೆಸ್ ತಂದಿದ್ದೆ. ನಾವು ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಪೂರಿ, ದೋಸೆ ಆರ್ಡರ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಕಾಫಿ ಕುಡಿದು ದರ್ಶನಕ್ಕೆ ಹೋದ್ವಿ. ಅನಂತ ಪದ್ಮನಾಭ ದೇವಸ್ಥಾನದಲ್ಲೇ ಕಂಪಲ್ಸರಿ ಡ್ರೆಸ್ ಕೋಡ್ ಇದೆ. ಲೈಕ್ ಹುಡುಗಿರಿಗೆ ಸ್ಯಾರಿ, ಹುಡುಗರಿಗೆ ವೇಷ್ಟಿ, ಪಂಚೆ. ಬಟ್ ಗಾಡ್ ಗ್ರೇಸ್ ನಾನು ಲಕ್ಕಿ ಆಗಿದ್ದೆ, ಆ ಥರ ಒಂದು ಡ್ರೆಸ್ ಇತ್ತು, ಲೆಹೆಂಗಾ ಟೈಪ್ ಡ್ರೆಸ್. ಸೊ ಅದನ್ನೇ
ದುಪಟ್ಟನ ಲೆಹಂಗ ಥರ ಸ್ಟೈಲ್ ಮಾಡಿದ್ದೀನಿ. 8:30ಗೆ ನಾವು ದರ್ಶನಕ್ಕೆ ಹೋದ್ವಿ. ಪೀಸ್ಫುಲ್ಲಾಗಿ ದರ್ಶನ ಅಂತೂ ನಮಗೆ ಆಯಿತು. ಆಮೇಲೆ ಇನ್ನೊಂದು ಏನಂತಂದರೆ, ದರ್ಶನಕ್ಕೆ ಹೋಗುವಾಗ ಕಾರ್ ಕೀಸ್ ಏನು ಕೀನೂ ತೊಗೊಂಡೋಗ್ಬೇಡಿ. ತೊಗೊಂಡೋದ್ರೂ ಕ್ಲಾಕ್ ರೂಮಲ್ಲಿ ಇಕ್ಬೇಕಾಗತ್ತೆ. ದೇವಸ್ಥಾನದೊಳಗಡೆ ಫೋನ್ಸ್ ಏನು ಗ್ಯಾಜೆಟ್ಸು ಅಲೋ ಇರಲ್ಲ. ಗುಹಾನ್ಗೆ ಒನ್ ಟಾಯ್ಸಲ್ಲೇ ಸಮಾಧಾನ ಆಗ್ತಾಯಿಲ್ಲ. ಅವ್ನಿಗೆ ಯಾವ ಶಾಪ್ ಕಾಣಿಸಿದ್ರು ಯಾವುದಾದ್ರೂ ಒಂದು ಟಾಯ್ ತೊಗೋಬೇಕು ಅಂತ ಹಠ ಮಾಡ್ತಿದ್ದ. ನನಗೆ ಕೇಳ್ದ, ನನಗೆ ಇನ್ನೊಂದು ಎಲಿಫೆಂಟ್ ಬೇಕಂತ. ಅವ್ನಿಗೆ ಆ ಎಲಿಫೆಂಟ್ ಅಲ್ದಿರ ಇನ್ನೊಂದು ದೊಡ್ಡ ಎಲಿಫೆಂಟ್ ಬೇಕಂತ ಹೇಳ್ತಿದ್ದ. ನಾನು ಕೊಡಿಸಲ್ಲ ಅಂದ್ಬಿಟ್ಟು ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಿದ್ದೆ. ನಾವು ಕೇಳಿದ ಟಾಯ್ಸ್ ಕೊಡಿಸಲ್ಲ ಅಂತ ಅವ್ರ ಅಜ್ಜಿ ಕೇಳಿದ್ರೆ ಯಾವ ಟಾಯ್ಸ್ ಆದರೂ ಕೊಡಿಸ್ತಾರಲ್ವ. ಅವ್ರು ಅದೇ ಪ್ಲ್ಯಾನಿಂಗ್. ಇಷ್ಟು ಟಾಯ್ಸ್ ತೊಗೊಂಡು ಗುಹಾನ್ ಕಾರಲ್ಲಿ ಕೂತ್ಕೊಂಡು ಆಟಾಡ್ಕೋತಾ ಇದ್ದಾನೆ. ದರ್ಶನ ಮುಗೀತು. ನಾವು ಅನಂತ ಪದ್ಮನಾಭ ಹೋಟೆಲ್ ಚೆಕ್ಔಟ್ ಆಗಿ ಗುರುವಾಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿರ್ಮಲ್ ಅವರು ಈ ಟ್ರಿಪ್ನ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ನಮ್ಗೆ ಸಖತ್ ಖುಷಿ ಆಯಿತು. ಲೈಕ್ ಎಕ್ಸ್ಟ್ರಾ ರಿಸ್ಕ್ ತೊಗೊಂಡು ಎಕ್ಸ್ಟ್ರಾ ಅವರ್ಸ್ ಡ್ರೈವ್ ಮಾಡಿ ಇದೊಂದು ಅನ್ಪ್ಲ್ಯಾನ್ ಟ್ರಿಪ್ ಆಗಿತ್ತು, ಬಟ್ ವೆರಿ ಸ್ಪೆಷಲ್ ಫಾರ್ ಅಸ್. ಒಂದು 2 ಇಯರ್ಸ್ ಆದಮೇಲೆ ನಾವಲ್ಲಿ ಹೋಗಿ ದರ್ಶನ ಮಾಡೋದು ದೇವಸ್ಥಾನದಲ್ಲೇ. Thank you for watching my video. If you like this video, please do not forget to like, share, comment and subscribe. See you in next video. Bye.